ಕರೆಕ್ಟಾಗಿ ನಮ್ಮ ಇಂಡಿಯಾ ನಿಂತ್ಕೊಂಡ್ಬಿಟ್ಟಿದೆ, ಒಂದು ವಾರದಲ್ಲಿ ಮುಗಿಸ್ಬಿಡ್ತಾರೆ ಪಾಕಿಸ್ತಾನ. ನಮ್ಮ ಇಂಡಿಯಾಗೆ, ನಾವು ಇಂಡಿಯಾನ ಇದ್ದು ಇಂಡಿಯಾಗೆ ಸಪೋರ್ಟ್ ಮಾಡಬೇಕು. ಅವ್ರದ್ದೇನು ಮನಸಾಕ್ಷಿ ಅಂತ ಇಲ್ವಾ? ಅವ್ರ ಮನೆಗೆ ಅಕ್ಕ ತಂಗಿರ ಯಾರು ಇಲ್ವಾ? ಆ ಥರ ಹುಡುಗಿನ ಮಾಡಿ ಸಾಯಿಸಿ ಎತ್ಕೊಂಡು ಬಿಸಾಕೋದು ನನ್ನ ಮಕ್ಳು ಎಲ್ಲನೂ ಹೊಡೆದೇ ಸಾಯಿಸ್ಬೇಕು. ಇವತ್ತು ಅವ್ರ ಮನೆಗೆ, ನಾಳೆ ನಮ್ಮ ಮನೆಗೆ. ಅಯ್ಯೋ ಯಾರಿಗೂ ಆಯ್ತು ಅಂತ ನಾವು ಯಾಮಾರ್ಬೇಡ್ದು, ಎಲ್ಲ ಒಗ್ಗಟ್ಟಾಗಿ ನಿಂತ್ಕೊಂಡ್ಬಿಟ್ರೆ ಇಂಥ ನನ್ನ ಮಕ್ಳು ಎಲ್ಲಿ ಸಿಗ್ತಾರೆ? ಹೆಣ್ಮಕ್ಳು ನೋಡ್ದೇನೆ ಇದು ಎಲ್ಲಿ ಹೊಡೆದಿದ್ದಾರಲ್ಲ ಆ ಥರ ಹೊಡಿಬೇಕು ಅಷ್ಟೇ. ಪಬ್ಲಿಕಲ್ಲಿ ಹೊಡಿಬೇಕು. ಅದು ಯಾವುದೋ ಒಂದು ಬಿಹಾರಲ್ಲಿ ಎಲ್ಲ ಒಂದು ಹುಡುಗಿನ ಆಂಧ್ರದಲ್ಲೆಲ್ಲ ರೇಪ್ ಮಾಡಿ ಸಾಯಿಸಿ ಲಾರಿ ಡ್ರೈವರ್ ಅವ್ನು ಪೊಲೀಸರು ನೋಡಿ ಫುಲ್ಲು ಪವರ್ ಕೊಟ್ಟ ಮಿನಿಸ್ಟ್ರು ಹಿಡ್ಕೊಂಡೋಗಿ ಶೂಟ್ ಮಾಡಿ ಸಾಯಿಸಿದ್ರು. ಆ ಥರ ಶೂಟ್ ಮಾಡಿ ಸಾಯಿಸ್ಬೇಕು. ಇನ್ನೊಬ್ಬ ಹುಡುಗ ಒಂದು ಹುಡುಗಿ ನೋಡ್ಬೇಕಾದ್ರೂ ಭಯ ಬೀಳ್ಬೇಕು. ಸುಮ್ಮನೆ ಶಿಕ್ಷೆ ಹಾಕೋದು, ಜೈಲಿಗೆ ಹಾಕೋದು, ಒಂದು 7 ವರ್ಷ ಆದ್ಮೇಲೆ ಬರೋದು, ಏನೇ ಆಗಲಿ ಜಾಮೀನು ಕೊಡಬಾರ್ದು. ಪೊಲೀಸವ್ರದ್ದು ಏನು ಪ್ರಾಬ್ಲಮ್ ಇಲ್ಲ. ಇವಾಗ ಡೈರೆಕ್ಟಾಗಿ ಹೇಳ್ತೀನಿ, ಪೊಲೀಸವ್ರದ್ದು ಪಾಪ ಏನು ಪ್ರಾಬ್ಲಮ್. ಇವಾಗ ನಾವು ಹೋಗಿ ಅರೆಸ್ಟ್ ಮಾಡ್ಕೊಂಬಂದ್ರೆ ಬೇರೆ ಕಡೆಯಿಂದ ಫೋನ್ ಮಾಡಿಸ್ತಾರೆ, ಅವ್ರನ್ನ ಬಿಡು ಅಂತಾರೆ, ಇದು ಮಾಡು ಅಂತಾರೆ. ಅವ್ರಿಗೆ ಪ್ರೆಜರ್, ಅವ್ರದ್ದು ಏನಿಲ್ಲ ಇದರಲ್ಲಿ.